ಬಾಗೇಪಲ್ಲಿ ತಾಲೂಕಿನ ಮಾರಾನುಗುಂಟೆ ಪಂಚಾಯತ್ ಮತ್ತು ಕೋತ್ಕೋಟೆ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಕೋತಕೋಟೆ ಗ್ರಾಮದ ಕೆರೆಯನ್ನು ಹತ್ತಿರ ನಮೋ BSY ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜುರವರು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶ್ರೀ ಮುನಿರಾಜು ಅವರು ಭಾಗವಹಿಸಿದ್ದರು. ಈ ವೇಳೆಯಲ್ಲಿ ಅವರು ಮಾತನಾಡಿ, ಬಾಗೇಪಲ್ಲಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕುಗಳು ಎಲ್ಲ ಪಂಚಾಯತ್ ಪಟ್ಟಣದ ಮಟ್ಟದಲ್ಲಿ ನಮೋ BSY ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗುತ್ತದೆ. ಎಲ್ಲ ಕಡೆ ಯುವಕರು ಕ್ರಿಕೆಟ್ನಲ್ಲಿ ಭಾಗವಹಿಸಲು ತುಂಬ ಆಸಕ್ತಿ ತೋರುತ್ತಿರುವುದು ನನಗೆ ತುಂಬ ಸಂತೋಷವಾಗಿದೆ. ಅದರ ಜೊತೆಗೆ ಪಂಚಾಯತ್ ವಿವಿಧ ಗ್ರಾಮಗಳಿಂದ ಟೂರ್ನಮೆಂಟ್ ನೋಡಲು ಜನರು, ಗ್ರಾಮದ ಮುಖಂಡರು ಬರುತ್ತಿದ್ದು ಯುವಕರಿಗೆ ಪ್ರೋತ್ಸಾಹ ನೀಡುತ್ತಿದ್ದರೆ ಎಲ್ಲ ಕ್ರೀಡಾ ಅಭಿಮಾನಿಗಳು ನೋಡಿ ನನ್ನ ಮನಸ್ಸು ತುಂಬ ಸಂತೋಷ ಉಂಟು ಮಾಡಿದೆ. ಇದೇ ರೀತಿ ನಿಮ್ಮಗಳ ಪ್ರೋತ್ಸಾಹವಿದ್ದರೆ ಜನರು ಪ್ರೀತಿಯಿಂದಲೇ ಕ್ರಿಕೆಟ್ ಒಂದೇ ಅಲ್ಲ, ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು. ಈ ಭಾಗದಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಲು ನಿಮ್ಮ ಜೊತೆಗೆ ನಾನು ಇರುತ್ತೇನೆ. ಈ ದೇಶ ಕಟ್ಟುವ ಕೆಲಸವನ್ನು ಮಾಡಲು ಯುವಕರು ಮುಂದೆ ಬರಬೇಕು. ಈ ಕ್ರಿಕೆಟ್ ಟೂರ್ನಮೆಂಟ್ನಿಂದ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿರುವ ಯುವ ಪ್ರತಿಭೆಗಳನ್ನು ಗುರುತಿಸಲು ಅವಕಾಶ ಸಿಗುತ್ತದೆ. ನೀವು ಮನಸ್ಸು ಮಾಡಿದರೆ ಬಾಗೇಪಲ್ಲಿ ತಾಲೂಕಿನ ಚಿತ್ರಣವೇ ಬದಲಾಯಿಸುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ರಾಜ್ಯದಲ್ಲಿಯೇ ಮಾದರಿ ತಾಲೂಕಿಗಾಗಿ ಮಾಡುತ್ತೇನೆ ಎಂದರು. ನಂತರ ಬಿಜೆಪಿ ಮುಖಂಡ ಅಧ್ಯಕ್ಷ ಪ್ರತಾಪ್ ಮಾತನಾಡಿ, ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಸುದೀರ್ಘ ಅವಧಿ ಮತ್ತು BS ಯಡಿಯೂರಪ್ಪ ರವರು ರಾಜಕೀಯ ಜೀವನದ 50 ವರ್ಷಗಳಾಗಿರುವ ಸಂದರ್ಭದಲ್ಲಿ ನಮೋ BSY ಕ್ರಿಕೆಟ್ ಟೂರ್ನಮೆಂಟ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಎಲ್ಲ ಪಂಚಾಯಿತಿಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪಂಚಾಯಿತಿಗಳಲ್ಲಿ ಗೆದ್ದ ತಂಡವನ್ನು ಬಾಗೇಪಲ್ಲಿ ಟೌನ್ನಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಮೆಂಟ್ ಭಾಗವಹಿಸಲು ಅವಕಾಶವಿರುತ್ತದೆ. ಪ್ರತಿಯೊಂದು ಕ್ರಿಕೆಟ್ ಪ್ರೇಮಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಿರುವ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜುರವರಿಗೆ ಜನರ ಆಶೀರ್ವಾದ ನೀಡಿ 2028 ವಿಧಾನ ಚುನಾವಣೆಯಲ್ಲಿ ಸಿ ಮುನಿರಾಜು ಅವರ ಗೆಲುವಿಗಾಗಿ ಶ್ರಮಿಸಬೇಕು. ಬಾಗೇಪಲ್ಲಿ ವಿಧಾನ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯಾಗಬೇಕಾದರೆ ಅದು ಬಿಜೆಪಿ ಪಕ್ಷದ ಸಿ ಮುನಿರಾಜು ಅವರಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಮಾರನಗುಂಟೆ ಮತ್ತು ಕೋತಕೋಟೆ ಪಂಚಾಯತ್ ಗ್ರಾಮಗಳ ಮುಖಂಡರು ಮತ್ತಿತರರು ಹಾಜರಿದ್ದರು. ಕೋತಕೋಟ ಮತ್ತು ಮಾರನಗುಂಟೆ ಪಂಚಾಯತಿಯ ಏನಿವತ್ತು ನಮೋ BSY ಕ್ರಿಕೆಟ್ ಕಪ್ ಅನ್ನ ಆಯೋಜನೆ ಮಾಡಿ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಯುವಕರ ಒಂದು ನೇತೃತ್ವದಲ್ಲಿ ನಮ್ಮ ಪಂಚಾಯತಿಯ ಇಡೀ 2 ಪಂಚಾಯತಿಗಳ ನಮ್ಮ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಮಧ್ಯೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ಬೋದು, ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಇವತ್ತು ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಮೋ BSY ಕಪ್ ಅಂತ ಎಲ್ಲಾ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಹಳ್ಳಿ ಪ್ರತಿಭೆಗಳು ಗುರುತಿಸಬೇಕು. ಅವರೆಲ್ಲ ಕೂಡ ಅವರ ಪ್ರತಿಭೆಯನ್ನ ತೋರಿಸಬೇಕು, ಅವರಿಗೆ ಒಂದು ಸ್ಫೂರ್ತಿ ಕೊಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕ್ರೀಡೋತ್ಸವ ಅನ್ನ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದ ನಾಯಕರುಗಳು, ವಿಜಯೇಂದ್ರ ಇರ್ಬೋದು, ಸುಧಾಕರ್ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಅನೇಕ ನಾಯಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥವ್ರನ್ನ ಏನಲ್ಲಿ ನಾವು ಟೂರ್ನಮೆಂಟ್ ಆಡಿಸ್ತೀವಿ ಅಂತ ಈಗಾಗಲೇ ನಿಮ್ಗೆ ಪಾಂಪ್ಲೆಟ್ ಅನ್ನ, ಕರಪತ್ರವನ್ನ ನೀಡಿದ್ದೀವಿ. ಆ ಒಂದು ಉತ್ಸವಕ್ಕೆ ನಮ್ಮ ರಾಜ್ಯದ ನಾಯಕರು ಬರ್ತಾರೆ, ಅನೇಕ ಕ್ರೀಡಾಪಟುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ. ವಿಶೇಷವಾದ ಅತಿಥಿಗಳನ್ನ ಕೂಡ ಆ ಕಾರ್ಯಕ್ರಮದಲ್ಲಿ ಕರೆಸೋಣ. ನಿಮ್ಮೆಲ್ಲ ಯುವಕರ ಒಂದು ಸ್ಫೂರ್ತಿಯನ್ನ ಅಲ್ಲಿ ತೋರಿಸೋಣ. ಯುವಕರಿಗೆ ಒಂದು ಕ್ರೀಡೋತ್ಸವನ್ನ ಮಾಡಿ ಆ ಒಂದು ಪ್ರತಿಭೆಗಳನ್ನು ನಾವು ಗುರುತಿಸುವಂತ ಮಟ್ಟದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಪಂಚಾಯತಿ ಮಟ್ಟದಲ್ಲಿ ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಅನೇಕ ನಾವು ಪ್ರತಿದಿನ ಕ್ರಿಕೆಟ್ ಅನ್ನ ಆಡ್ತೇವೆ. ಹುಡುಗರು, ನಾನು ಕೂಡ ಹಸುಗಳು ಕಟ್ಟಾಕ್ಬಿಟ್ಟು ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ದೆ. ಆದ್ರೆ ಒಂದು ಖುಷಿ ಇರುತ್ತೆ, ನಾವೆಲ್ಲ ಟೂರ್ನಮೆಂಟ್ ಆಡಿಸ್ಬೇಕು ಮಾಡಬೇಕು ಅಂತ. ಇವತ್ತು ತಮ್ಮದೇ ಆದಂತ ಪ್ರತಿಭೆಯನ್ನು ಗುರುತಿಸೋದಕ್ಕೋಸ್ಕರ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಈಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಕೊಟ್ಟು
ಇಲ್ಲಿ ಗೆದ್ದಿರ್ತಕ್ಕಂಥ 3 ತಂಡಗಳನ್ನ ಬಾಗೇಪಲ್ಲಿಯಲ್ಲಿ ಕರೆಸಿ ಅಲ್ಲಿ ನಿಮ್ಗೆ ಕ್ರಿಕೆಟ್ ಕಿಟ್ ಮತ್ತೆ ಪ್ರೈಸ್ ಮನಿ ಟೀ ಶರ್ಟ್ ಎಲ್ಲ ಕೊಟ್ಟು ಆ ಗೆದ್ದಿರ್ತಕ್ಕಂಥ ತಂಡಗಳನ್ನ ಅಲ್ಲಿ ಟೂರ್ನಮೆಂಟ್ ಆಡಿಸಿ 2 ಲಕ್ಷ ಪ್ರಥಮ ಬಹುಮಾನ, 1.5 ಲಕ್ಷ ದ್ವಿತೀಯ ಬಹುಮಾನ, 1 ಲಕ್ಷ ತೃತೀಯ ಬಹುಮಾನ, 4ನೇ ಬಹುಮಾನ 50,000 ನೀಡಲಿಕ್ಕೆ ನಾವೆಲ್ಲ ನಿಶ್ಚಯಿಸಿದ್ವಿ ಬಂಧುಗಳೇ. ನೀವೆಲ್ಲ ತಗೊಂಡು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಯಾವುದೇ ಹಳ್ಳಿ ಇರ್ಬೋದು, ನಮ್ಮದೇ ಕ್ರೀಡಾಪಟು ನಾವೇ ಗೆದ್ದಿರೋದಂತ ತಿಳ್ಕೊಂಡು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಟೌನ್ ಬರಬೇಕಾಗಿದೆ ಬಂಧುಗಳೇ. ಇಲ್ಲಿ ಗೆದ್ದಿರ್ತಕ್ಕಂಥ ತಂಡಗಳಲ್ಲಿ ಆ ಒಂದು ತಂಡದಲ್ಲಿ ಯಾರನ್ನ ಒಳ್ಳೆ ಆಟಗಾರ ಇತ್ತು ಸೋತಿದ್ರೆ ಆ ಗೆದ್ದಿರ್ತಕ್ಕಂಥ ತಂಡದಲ್ಲಿ ನೀವು ಹಾಕೋಬಹುದು. ಪಂಚಾಯತಿ ಮಟ್ಟದಲ್ಲಿ ಮಾತ್ರ ಈ ಪಂಚಾಯತಿಯವರು ಈ ಪಂಚಾಯತಿ ಟೀಮ್ ಅಲ್ಲಿ ಯಾರು ಬೇಕಾದ್ರೂ ಆಡ್ಬೋದು. ನಿಮ್ಮ ಆಯ್ಕೆ, ನಾವು ಅದನ್ನ ಸೇರಿಸ್ಕೊಳ್ಳಿಕ್ಕೆ ನಾವು ಹೇಳಲ್ಲ. ನೀವು ಕೆಲವು ಟೀಮ್ ಅಲ್ಲಿ ಈಗಾಗಲೇ ಒಳ್ಳೆ ಆಟಗಾರರು ಇರ್ತಾರೆ, ಬ್ಯಾಟ್ಸ್ಮನ್ ಇರ್ತಾನೆ, ಬೌಲಿಂಗ್ ಮಾಡೋನು ಇರ್ತಾನೆ, ಆದ್ರೆ ಆ ಟೀಮ್ ಸೋತ್ ಬಿಡಿರುತ್ತೆ. ಆ ಪ್ರತಿಭೆ ಚೆನ್ನಾಗಿ ಆಡ್ತಾನೆ. ಗೆದ್ದಿರ್ತಕ್ಕಂಥ ತಂಡದಲ್ಲಿ ಅವನು ಸೇರಿಸ್ಕೊಂಡ್ರೆ ಅಲ್ಲಿ ಫೈಟ್ ಕೊಡೋಕೆ ಚೆನ್ನಾಗಿರುತ್ತೆ. ಬಾಗೇಪಲ್ಲಿ ಟೌನಲ್ಲಿ ಆಡುವಂತ ಕ್ರೀಡೆಯಲ್ಲಿ ಆಗ ಒಳ್ಳೆ ಆಟಗಾರನ ಒಳ್ಳೆ ಕ್ರೀಡಾಪಟುನ ಈ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡುವಂತ ಕ್ರೀಡಾಪಟುಗಳು ಕೂಡ ಇರ್ತಾರೆ. ಅಂತವ್ರನ್ನ ನಾವು ಕಣ್ತುಂಬಿಸ್ಕೋಬಹುದು. ಒಳ್ಳೆ ಕ್ರೀಡೆಯನ್ನ ನಾವೆಲ್ಲ ಕೂಡ ನೋಡಿ ಆನಂದಿಸಬಹುದು. ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚೇಳೂರು ಇರ್ಬೋದು, ಗುರುಬಂಡೆ ಇರ್ಬೋದು, 3 ತಾಲೂಕುಗಳಿಂದ ಎಲ್ಲ ಕ್ರೀಡಾಭಿಮಾನಿಗಳು ಒತ್ತಲ್ಲಿ ಸೇರ್ತಾರೆ. ನಮ್ಮೆಲ್ಲ ನಾಯಕರುಗಳು ನಿಮ್ಮನ್ನೆಲ್ಲ ಸ್ಫೂರ್ತಿಯಾಗಿ ನಿಂತ್ಕೊಂಡು ನೋಡಿ. ಇವತ್ತೆಲ್ಲ ಇಡೀ ಕೊತ್ತಕೋಟ ಮಾರ್ಗನ್ಕೊಟ್ಟು ನಮ್ಮ ನಾಯಕರು ನೀವು ಆಡ್ತಕ್ಕಂಥ ಕ್ರೀಡೆನ ನೋಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೊಂದು ಖುಷಿ, ನಮ್ಮ ಹುಡುಗರು ಆಡ್ತಾ ಇದ್ದಾರಪ್ಪ, ನಾವೆಲ್ಲ ನೋಡ್ಬೇಕು, ಅವ್ರಿಗೆಲ್ಲ ಶಬಾಷ್ಗಿರಿ ಕೊಡ್ಬೇಕು, ನಾವು ತುಂಬ್ಕೊಬೇಕು, ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕು, ಹುಡುಗರು ಈ ದೇಶ ಕಟ್ಟುವಂತ ಸೈನಿಕರಾಗಬೇಕು, ಈ ದೇಶದಲ್ಲಿ ಪರಿವರ್ತನೆ ತರುವಂತ ವ್ಯಕ್ತಿಗಳಾಗಬೇಕು ಅನ್ನೋದನ್ನ ನಮ್ಮ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ನಿಮ್ಮನ್ನೆಲ್ಲ ಕೂಡ ಅನ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಬಂಧುಗಳೇ. ನೀವು ಮನಸ್ಸು ಮಾಡಿದ್ರೆ ಈ ಬಾಗೇಪಲ್ಲಿ ಚಿತ್ರಣನೇ ಬದಲಾಯಿಸಬಹುದು. ನೀವು ಮನಸ್ಸು ಮಾಡಿದ್ರೆ ಈ ಭಾಗದ ಅಭಿವೃದ್ಧಿನೇ ಮಾಡಬಹುದು. ನೀವು ಮನಸ್ಸು ಮಾಡಿದ್ರೆ ಈ ರಸ್ತೆಗಳು ಯಾವುದೇ ಲೆಕ್ಕಕ್ಕಿರಲ್ಲ. ನೀವು ಮನಸ್ಸು ಮಾಡಿದ್ರೆ ಕುಡಿಯೋ ನೀರು ತರಬಹುದು. ಇದೆಲ್ಲ ನಮ್ಮ ಯುವಕರ ಕೈಲಿರೋದು ಬಂಧುಗಳೇ. ನೀವೆಲ್ಲ ಕೂಡ ಸಂಪೂರ್ಣವಾಗಿ ಬಾಗೇಪಲ್ಲಿ ಅಭಿವೃದ್ಧಿ ಅಂತ ನೀವೆಲ್ಲ ಮನಸ್ಸು ಮಾಡಬೇಕು. ನಿಮ್ಮ ಜೊತೆ 24 ಗಂಟೆ ಕೂಡ ನಾನು ಇರ್ತೀನಿ. ಏನೇ ಇದ್ರೂ ಕೂಡ, ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ. ನಿಮ್ಗೆ ಏನೇ ಕುಂದು ಕೊರತೆಗಳಿದ್ರು ಕೂಡ ನಿಮ್ಮ ವಿದ್ಯಾಭ್ಯಾಸಕ್ಕಿರ್ಬೋದು, ಕ್ರೀಡೆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ ಜೊತೆ ಇರ್ತೀನಿ. ನಮ್ಮೆಲ್ಲ ನಾಯಕರುಗಳು ಇವತ್ತು ಉತ್ಸಾಹದಿಂದ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ಈ ಮಾರ್ಗ ಅನ್ಕೊಂಡ ಕುತ್ಕೋಟ ಬರ್ಬೇಕಾದ್ರೆ ಆ ರಸ್ತೆ, ಆ ಹಳ್ಳಿಗಳಲ್ಲಿ ಹೋಗೋ ರಸ್ತೆಗಳು ಅನೇಕರು ನನಗೆ ನಾನು ಬಂದಾಗಿಂದ ಕೂಡ ಹೇಳ್ತಾನೆ ಇದ್ದಾರೆ, ಇವೆಲ್ಲ ಅಭಿವೃದ್ಧಿ ಆಗ್ಬೇಕು. ಇವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರುತ್ತೆ. ಅದನ್ನ 5 ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಯಾವ ರೀತಿ ಇರುತ್ತೆ ಈ ಭಾಗದಲ್ಲಿ ಅಂತ ನೀವೆಲ್ಲ ನೋಡ್ತೀರಾ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯ